ನಾ ಹೇಳ್ದಲ್ರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದು ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟ. ಅವರೇ ಆಗ್ತಾರೆ. ನೀವು ನೋಡ್ತೀವಿ ಡಿ ಕೆ ಶಿವಕುಮಾರ್ ಬೇಡ, ಸತೀಶ್ ಜಾರಕಿಹೊಳಿ ಬೇಡ, ಖರ್ಗೆ ಅವ್ರು ಮಾಡೋದು ಲೆಕ್ಕಕ್ಕೆ ಬರ್ತದೆ. ಖರ್ಗೆ ಅವ್ರು ಆಗ್ತಾರೆ ಮತ್ತು ಪಕ್ಕದಲ್ಲೇ ಮತ್ತು ಅವ್ರ ಏನು ಹೈಕಮಾಂಡ್ ಅದು ಹೇಳಿದ್ದಕ್ಕೆ ಬದ್ಧ ಗಿದ್ದ ಯಾಕೆ ಹೇಳಕತ್ತಾರಂದ್ರೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರೆ ಏನಂದ್ರೆ ಸತೀಶ್ ಜಾರಕಿಹೊಳಿಯವ್ರಿಗೆ ಎಲ್ಲ ಅರ್ಹತೆ ಇದೆ ಅಂದರೆ ನೀವು ಏನಾದ್ರು ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ನಾವು ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು 70-80 ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೂ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ. ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ಕುಡಿಸಾರ, ಅಲ್ಲಿ ಕೆಲಸ ಇಲ್ಲ, ಬಗ್ಸಿಲ್ಲ, ಯಾವ ರಾಜ್ಯಗಳು ಇಲ್ಲ, ಉತ್ಪನ್ನ ಬರಲಾಗೈತಿ. ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಂತ ಖರ್ಗೆ ಸಾಹೇಬ್ರ ಹತ್ರ. ಇನ್ನೊಂದ್ಸರಿ ಡಿ ಕೆ ಶಿವಕುಮಾರ್ ಮೊನ್ನೆ ಡೆಲ್ಲಿಗೆ ರಾತ್ರಿ ಹೋಗಿ ಬಂದರು, ಯಾವುದೂ ಪ್ರಯೋಜನ ಆಗಿಲ್ಲ. ಆಗೋದಿಲ್ಲ ರೀ. ನೋಡ್ರಿ, ಹೈಕಮಾಂಡದಾಗ ರಾಷ್ಟ್ರೀಯ ಅಧ್ಯಕ್ಷರ ಮುಖ್ಯಮಂತ್ರಿ ಆಗ್ಬೇಕಂತ ಗೊತ್ತಾಗ ಯಾವ ಡಿ ಕೆ ಶಿವಕುಮಾರ್ ಕೇಳ್ತಾರೆ, ಯಾವ ಸತೀಶ್ ಜಾರಕಿಹೊಳಿ ಕೇಳ್ತಾರೆ. ಇಲ್ಲೇ ಅಡ್ಡಾಡೋದು, ಇಲ್ಲೇ ಬೆಳಗಾವಿದಾಗೆ ಬಿಹಾರ ಚುನಾವಣೆಗೆ 300 ಕೋಟಿ ರೂಪಾಯಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಯಾರಿಗೆ ಆರೋಪ ಮಾಡಿದಾರೆ? ಯಾರು ಅವ್ರಿಗೆ ಗುರ್ತಿರ್ತೈತ್ರಿ, ಯಾವ್ಯಾವ ಥ್ರೂ ಹೆಂಗೆ ಹೋಗಿರ್ತಾರೆ, ನಮ್ಗೆ ಗೊತ್ತಿಲ್ಲ. ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ ನಮ್ದೇನು ವಿರೋಧ ಇಲ್ಲರಿ. ದಲಿತ ಮುಖ್ಯಮಂತ್ರಿ ಆಗೋದು ನಮ್ದು ವಿರೋಧ ಇಲ್ಲ. ನಾವ್ಯಾರು ವಿರೋಧ ಪಕ್ಷದವರು. ಅದ್ರಾಗ ವಿರೋಧ ಪಕ್ಷದಾಗ ವಿರೋಧ ಪಕ್ಷ ನಾನು ನೋಡಿ ಸರ್, ನಿಮ್ಗೊಂದು ಮಾತು ಹೇಳಿ, ಇದು ಸಹಜವಾಗಿ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡ್ಕೊಂಡೇ ಮಾಡ್ಕೊತಾರೆ. ಅವ್ರಿಗೆ ಇರೋದೇ ಕರ್ನಾಟಕ ಉತ್ಪನ್ನ ಬರೋದು ಇಷ್ಟು. ನೋಡ್ರಿ, ಅವ್ನು ಯಾರು ಪಪ್ಪಿ ಅಂತ ಹೇಳಿ ಚಿತ್ರದುರ್ಗ MLA ಹಿಡಿದ್ರಲ್ಲ, ಅವರ ಇದೇ ಆರೋಪ ಮ್ಯಾಗೆ ಹಿಡಿದಿದ್ದು ಇಡಿ ಅವರು. 500 ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ, ನಾನು ಮಂತ್ರಿ ಮಾಡಿರತ್ತ ಹೇಳ್ಯಾರ ಅನ್ನೋಂಥ ಸುದ್ದಿ ಮೇಲೇ ರೇಡ್ ಹಾಕಿದ್ರು. ಎಷ್ಟು ಹಣ ಸಿಕ್ತು ನಿಮ್ಗೆ ಗೊತ್ತದ. ತಮ್ಮನ್ನ ಹಿಂದೂ ಹುಲಿ ಅಂತೇಳಿ ಇಡೀ ಕರ್ನಾಟಕ ಜನ ಹಿಂದೂ ಇಲಿ ಅಂತನ್ಬೇಕಾಗಿತ್ತೆ ಅನ್ರಿ. ಆ ನಿಟ್ಟಿನಲ್ಲಿ ಬಿಜೆಪಿಗೆ ಏನಾದರೂ ತಾವು ಮರಳಿ ಬರ್ತೀರಾ? ಯಾಕಂದ್ರೆ ಈಗ ಇಲ್ಲಿವರೆಗೂ ನೀವು ಮೊದಲಿನ ಇದರಲ್ಲಿ ಅನೇಕ ಜನ ಬಿಜೆಪಿ ನಾಯಕರ ಜೊತೆ ಕೂತಿದ್ದಾರೆ ತಾವೀಗ. ಯಾಕಂದ್ರೆ ಅನೇಕ ಜನ ನಾಯಕರು ಸಹ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನಾದ್ರು ಮುಂದಿನ ದಿನಗಳಲ್ಲಿ ಬರ್ತೀರಾ? ಹೈಕಮಾಂಡ್ ಏನಾದ್ರು ನಿಮಗೆ ಫೋನ್ ಏನಾದ್ರು ಮಾಡಿತ್ತಾ ಅಂತೇಳಿ? ನೋಡ್ರಿ, ದೇಶನಾಗ ನರೇಂದ್ರ ಮೋದಿಯವರು ಜನರಿಂದ ಆದಂಥ ನಾಯಕರು. ನರೇಂದ್ರ ಮೋದಿಯವ್ರನ್ನ ಯಾರು BJP ಒಳಗಿರೋರು ಅರ್ಧಕ್ಕರ್ಧ ವಿರೋಧ ಇದ್ರು. ಅವಾಗ ದೇಶನಾಗ ಒಂದು ಸಂಚಲನ ಆಯ್ತು ಏನಂದ್ರೆ ನರೇಂದ್ರ ಮೋದಿಯವರು ದೇಶ ಪ್ರಧಾನಮಂತ್ರಿ ಆಗಬೇಕು. ಇದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲಿಲ್ಲ. 4 ಮಂದಿ ಇರೋರು ವಿರೋಧ ಮಾಡೋರು. ಯೋಗಿ ಆದಿತ್ಯನಾಥರು ನರೇಂದ್ರ ಮೋದಿಯವ್ರ ನಂತರ ಈ ದೇಶದ ಪ್ರಧಾನಿ ಯಾರು ಆಗ್ಬೇಕಾದ್ರೆ ಯೋಗಿ ಆದಿತ್ಯನಾಥರು, ಇದು ಜನರ ಭಾವನೆ. ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ. ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಕೋತ ತಿಳ್ಕೊಂಡಿನಿ. ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ JCB ಪಾರ್ಟಿ ರೆಡಿನೇ ಐತಿ. ಹೈಕಮಾಂಡ್ ಏನಾದರೂ ಫೋನ್ಗೆ ಮಾಡಿತ್ತಾ ಅಂತ ಸಂಪರ್ಕ ಮಾಡಿತ್ತಾ? ನಾನು ಯಾರ ಸಂಪರ್ಕ ಹೋಗಿಲ್ಲ. ಪಾಪ ಅವ್ರು ಯಾರೂ ಸಂಪರ್ಕ ಬಂದೇ ಇಲ್ಲ. ಯಾಕಂದ್ರೆ ಅವ್ರಿಗೀಗ ನಮ್ದು ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಯಾವಾಗ ಬರ್ತೈತಿ? 2027ಕ್ಕೆ ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋವಾಕ್ಕೆ ಹೊಂಟೀನಿ. ನಾನು ಗೋವಾದ ಪಾರ್ಟಿದಿಂದ ನನಗೊಂದು ಸಂದೇಶ ಬಂದೈತಿ, ನೀವು 2027 ಚುನಾವಣೆಗೆ ನಮ್ಮ BJP ಪರವಾಗಿ ಬರೆಯಬೇಕಂತೇಳಿ. ಯಾಕಂದ್ರೆ ಕರ್ನಾಟಕ ಜನ ಭಾಳ ಇದ್ದಾರೆ, ನಿಮ್ಮ ಅಪೇಕ್ಷೆ ಪಡ್ತಾ ಇರೋದು ಅದೇ ಉದ್ದೇಶದಿಂದ ನಾಳೆ 2ನೇ ತಾರೀಕಿಗೆ ನಾನು ಹೊಂಟೀನಿ. ಇಲ್ಲಿ BJP ಹೆಂಗೆ ಮದ್ದೂರಿನಾಗ ಮನೆ ಕರೆದ್ರಲ್ಲ ಕಾರ್ಯಕರ್ತರು, ಮದ್ದೂರಿನಾಗೆ ನನ್ನ ಜಾತಿ ಇದ್ದಿಲ್ಲ, ಏನೂ ಇದ್ದಿದ್ದಿಲ್ಲ, ಅಲ್ಲಿ ಹಿಂದುತ್ವನೂ ಇರಲಿಲ್ಲ. ಮದ್ದೂರಿನಾಗ ನಾವು ಹೋದಾಗ 20,000 ಜನ ಸೇರಿದ್ರು. ಮೊನ್ನೆ ಕೆರೆಗೌಡಕ್ಕೆ ಹೋಗಿದ್ದೆ, ಮಂಡ್ಯ ಸಿಟಿ ಒಳಗೆ 4-5 ಕಿಲೋಮೀಟ್ರ್ ನನ್ನ ಮೆರವಣಿಗೆ ಮಾಡಿದ್ರು. ಈ ಗೋವಾದವ್ರು ಕರಿಲಕತ್ತಾರ. ಮೊನ್ನೆ ಮಹಾರಾಷ್ಟ್ರ ಚುನಾವಣೆದಾಗ ನಾ ಬಾರ್ಡ್ರ್ ನಾನೇ ಅಡ್ಡಾಡೀನಿ. ಪೂರ್ತಿ ಅಕ್ಕಲ್ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡ್ರನ್ನ ನಾನೇ ಅಡ್ಡಾಡೀನಿ. ನನ್ನ ಸಭೆಗೆ 10,000-15,000 ಜನ ಸೇರಿದ್ರು. ಈ ಗೋವಾದಾಗನೂ ಒಂದು ಪರಿವರ್ತನೆ ಆಗ್ಲಕತ್ತೈತಿ. 2027 ಚುನಾವಣೆ ಇದೆ. ಅಷ್ಟರೊಳಗೆ ಹೈಕಮಾಂಡದವರು ಒಂದು ನಿರ್ಣಯ ಮಾಡ್ತಾರೆ. ಮಾಡಲಿಲ್ಲ ಅಂದರೂ ನಂದು ರೆಡಿ ಇಟ್ಕೊಂಡಿನಿ. JCB ಪಾರ್ಟಿ ಬಯಲ ಎಲ್ಲ ಪಾರ್ಟಿ ರೆಡಿ ಐತಿ. 28ಕ್ಕೆ ಮುಖ್ಯಮಂತ್ರಿಯಾಗಿ 11 JCBಗಳ ಪೂಜೆ ಮಾಡಿ ಜ್ಞಾನಪೂರ್ಣಂ ಜಗನ್ ಜ್ಯೋತಿ ಅಂತ ಹಾಡಿ
ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ. ಆ ಪಾರ್ಟಿಯಾಗ ಇದ್ದರೂ ಹೋಗ್ತೀನಿ, ಪಾರ್ಟಿಯಾಗ ಇರ್ಲಿಕ್ಕಂದ್ರು. ಜೆ ಸಿ ಬಿ ಅಂದ್ರೆ ಜೆ ಅಂದ್ರೆ JDS, ಅಲ್ಲಿ ನಾರಾಜಾದವ್ರು ನಮ್ಮ ಕಡೆ ಬರ್ತಾರೆ. ಸಿ ಅಂದ್ರೆ ಕಾಂಗ್ರೆಸ್, ಅಲ್ಲೂ ಒಳ್ಳೆಯವರು ಅದಾರ, ಅವರು ನಮ್ಮ ಪಾರ್ಟಿಗೆ ಬರ್ತಾರೆ. ಬಿ ಅಂದರೆ BJP, ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ. ಎಲ್ಲ ಕಡೆ 30% ತೊಗೊಳ್ತೀನಿ. 10% ರಾಜಕೀಯ ಮಾಡಲಾರ ಹುಡುಗರು ತೊಗೊಂಡ್ರೆ ಆ ಪಕ್ಷ ಕಟ್ತೀನಿ. ಈಗ ಒಂದೊಂದು ವಿಧಾನಸಭೆ ಒಳಗೆ 4-5 ಮಂದಿ ಟಿಕೆಟ್ ಬರ್ತಾರಿಲ್ರಿ. BJPಯಾಗ ವಿಜಯೇಂದ್ರ ಯಡಿಯೂರಪ್ಪ ಇದ್ದಾರೆ ಏನು ಮಾಡ್ತಾರೆ, ರೊಕ್ಕ ತೊಗೊಂಡು ಅವ್ನಿಗೆ ಟಿಕೆಟ್ ಕೊಟ್ಬಿಡ್ತಾರೆ ವೀಕ್ ಕ್ಯಾಂಡಿಡೇಟಿಗೆ. ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾನೊಬ್ಬ, ಅವ್ನು ತಂದು ನಿಂದಿರಿಸ್ಬಿಡ್ತೀನಿ. ಇಷ್ಟೇ ಐತಿ, ಸಿಂಪಲ್ ಫಾರ್ಮುಲಾ ಐತಿ. ಈಗ ಪಾರ್ಟಿ ಕಟ್ಟಿದ್ರೆ ಯತ್ನ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ ಇಂದಿನ ವಿಶೇಷ. ನೀವು ಹೊಡಿತಿರ್ತೀರಿ, ಹೊಡ್ಕೊತ ನೀವೇನು ಹೊಡಿತೀರಿ? ಯತ್ನಾಳ್ ಏನು ಯಶಸ್ವಿ ಆಗಬಹುದಾ? ಸಂಜೆ 6 ಗಂಟೆಗೆ ನೋಡಿರಿ. ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ, BJP ಫೋನ್ ಬರ್ತೈತಿ, JDS ಫೋನ್. ನೋಡು ಬ್ರದರ್, ನೋಡೋಣ, ನೀವೇನು ದಯವಿಟ್ಟು ಯತ್ನಾಳ್ ಹೈಲೈಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಮನುಷ್ಯ ನಿಮ್ಮ ಕಡೆ ಬರ್ಲಾಕತ್ತಾನ. ಆಟೋ ತನ ಮತ್ತೆ ಇದು ಚೇಂಜ್ ಮಾಡ್ತಾನೆ ಸ್ಕ್ರಿಪ್ಟ್. ಹಿಂಗೆ ಸ್ಕ್ರಿಪ್ಟ್ ಚೇಂಜ್ ಮಾಡಿ. JCB ಯಾವಾಗ ಚಾಲು ಆಗ್ತೈತೆ ಗೊತ್ತೇನ್ರಿ? ಇನ್ನೊಮ್ಮೆ ವಿಜಯೇಂದ್ರನ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ JCB ಚಾಲು. ಈಗ ಅನೌನ್ಸ್ ಆಗಿಲ್ಲ, ಈಗ ಅಧಿಕೃತವಾಗಿ ಆ ಅನೌನ್ಸ್ ಆದ ಮರುದಿವಸ ಚಾಲು ಹೊಸ ರಾಜಕೀಯ ಪಕ್ಷ. ಕೆಲವೊಂದು ನಿಮ್ಮದೇ ಅಂದರೆ ನೀವು ಹಿಂದೆ BJPಯಲ್ಲಿ ಇದ್ದಲ್ಲ, BJPಯಲ್ಲಿದ್ದಂಥ ಭಾಳಷ್ಟು ನಾಯಕರು ಬಳಿ BJP ಕರ್ಕೋಬೇಕು. ಹೈಕಮಾಂಡ್ ಮನೆ ನಿಮಗೆ ಹೇಳ್ರೆ, ನಮ್ಮ ಬಿಜಾಪುರ 8 ಮಂದಿ MP ಅದಾರೆ, 25 ಮಂದಿ ಅದಾರೆ. 23 ಮಂದಿ ನನ್ನ ಕಡೆ ಅದಾರೆ. 60 ಮಂದಿ ಏನು MLA ಅದಾರಲ್ಲ, 55 ಮಂದಿ ನನ್ನ ಕಡೆ ಅದಾರೆ. ಯತ್ನಾಳ ಸಂಪರ್ಕ ಅದಾರ, ಮಾತಾಡ್ತಾರೆ. ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡ್ ಅವ್ರನ್ನ ಹೊರಗೆ ಹಾಕಿ ಹಾಕ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ದೊಡ್ಡ. ದಿಲ್ಲಿಯವರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡದವ್ರು ಕೇಳ್ತಾರೆ, ಅವ್ರು ಯತ್ನಾಳ್ ಹೊರಗೆ ಹಾಕಿದ್ದು ಚಲೋ ಆಯಿತು ಕೆಟ್ಟ ಆಯಿತು ಕೇಳ್ತಾರೆ. ಬಹುತ್ ಬುರಾ ಹೋಗ್ಯ ಸರ್ ಅಂತಾರೆ, ಓ ಬಹುತ್ ಪವರ್ಫುಲ್ ಹೋಗ್ಯ ಅಂತ ಹೇಳ್ತಾರೆ. ಕ್ಯಾ ಕರ್ನೆ का उसको वापस लेके आने का नहीं तो पार्टी बहुत लॉस हो जाएगा ಅದು ಹೇಳಿ ಬರ್ಲಕತ್ತಾರೆ. ಅವರು ಏನದ ಬಿಹಾರದ್ದು ಎಲ್ಲ ಮುಗೀಲಿ, ಅಟ್ರಾಗಿ ವಿಜಯೇಂದ್ರನದು ಮುಗಿತೈತಿ. ಮುಂದೊಂದು ಪಾರ್ಟಿಗೊಂದು ಹೊಸ ಆಪ್ರೇಷನ್ ಮಾಡ್ಬೇಕಂತ ಐತಿ. ಆಪ್ರೇಷನ್ ಆಗಲಿಲ್ಲ ಅಂದ್ರೆ ನಮ್ಮ ಪಾರ್ಟಿ ರೆಡಿ ಐತಿ. ಯಾವ ಕಾಲಕ್ಕೂ ವಿಜಯೇಂದ್ರ ನಾಯಕತ್ವವನ್ನು ನಾವು ಒಪ್ಪುವುದಿಲ್ಲ. ಎಲ್ಲರೇ ಅವ್ರು ಬಂದು ಯಡಿಯೂರಪ್ಪ ಕ್ಷಮಾ ಬಿಡು, ವಿಜಯೇಂದ್ರ ಜೊತೆಗೆ ಹೊಂದಾಣಿಕೆ ಅವೇನಾರು ಹೇಳಂದ್ರೆ ಹೇಳೋದಿಲ್ಲ, ನಮ್ಮ ಪಾರ್ಟಿಗೆ ಬರೋದಿಲ್ಲ. ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಕ್ಕತ್ತೈತಿ. ನಿನ್ನೆ ಭಗತ್ತಿದ ಕಾರ್ಯಕ್ರಮ 20,000 ಮಂದಿ ಕೂಡಿತ್ತು. ನಾನು ದಬಾ ಕರ್ಕೊಂಡು ಹೋಗಿನ, ಗಾಡಿ ಕಳಿಸಿದ್ನ, ಊಟ ಮಾಡಿಸಿ, ಏನೂ ಇಲ್ಲ. ಬರೀ ಹಿಂದುತ್ವ ರಾಷ್ಟ್ರ ಇಷ್ಟರ ಸಲುವಾಗಿ ಜನ ಕೂಡ್ಲಕ್ಕತ್ತಾರಂದ್ರೆ ಆಪ್ ಪಾರ್ಟಿ ದಿಲ್ಯಾಗ ಹೆಂಗೆ ಬರ್ತಲ್ಲ ಹಂಗೆ ಕರ್ನಾಟಕದ ನಮ್ಮ ಪಾರ್ಟಿ ಬರ್ತದೆ. ಥ್ಯಾಂಕ್ ಯು ಸರ್. ನೀವೆಲ್ಲ ಅಭಿನಂದನೆ ಕೊಳ್ಳಕತ್ತೀರಿ ಅಂದ್ರೆ ನಂದು ಗ್ಯಾರಂಟಿ ಮುಖ್ಯಮಂತ್ರಿ ಆಗ್ತದೆ. ತಗೋರಿ, ಇವರೆಂತಿಂಥ ಶಬ್ದ ಉಪಯೋಗ ಮಾಡಿದ್ರ ಬಗ್ಗೆ ಎಲ್ಲಾದರೂ ಆ ಒಂದು ರೈಟ್ಸ್ ಆಗ್ತಾವನು, ದಂಬೆ ಗಲ್ಲಿಬೆ ಆಗ್ತಾವನು ಅಂಥದ್ದನ್ನು ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊರಿ. ನಂಬರ್ 1. ನಂಬರ್ 2, ಈ ರೀತಿ ಯಾವ್ಯಾವ ಸ್ವಾಮಿಗಳು ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡ್ಯಾರ ಅವ್ರ ಮ್ಯಾಗೂ ಕೇಸ್ ಲಾಜ್ ಮಾಡಿರತ್ತು ಹೇಳ್ಯಾರಂತೇಳಿ ನನಗೆ ಬಂದು ಮಾಹಿತಿ. ಅಂದರೆ ಇದರಿಂದ ನಿಜಗುಣಾನಂದ ಅವ ಯಾವ ಶಾನಿ ಹಳ್ಳಿ ಅಲ್ಲೊಬ್ಬ ಯಾವನೋ ಚಿತ್ತಾಪುರನಾಗ ಮಾತಾಡ್ಯಾನಲ್ರಿ, ಕೋರ್ಟ್ ವಿರುದ್ಧ ಮಾತಾಡ್ಯಾನ, ನ್ಯಾಯಾಂಗದ ಜಡ್ಜ್ಗಳ ಬಗ್ಗೆ ಮಾತಾಡ್ಯಾನ. ಇವೆಲ್ಲ ನ್ಯಾಯಾಂಗ ನಿಂದನೆಗಳ ಬಗ್ಗೆನೂ ತನಿಖೆ ಆಗಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ರಿವ್ಯೂ ಮಾಡಲಿಕ್ಕೆ ಮತ್ತು ಹೈಕೋರ್ಟಿಗೆ ಅಧಿಕಾರ ಕೊಟ್ಟಾರೆ. ನಾವು ಯಾವ ರೀತಿ ವಾದವನ್ನು ಮಂಡಿಸಲು ಎಲ್ಲೆಲ್ಲಿ ನಾವು ಫೇಲ್ ಆಗಿವಲ್ಲ ಆ ಪಾಯಿಂಟ್ಸ್ಗಳನ್ನು ತೊಗೊಂಡು ಮತ್ತೆ ನಾವು ಕೋರ್ಟ್ನಲ್ಲಿ ಹೋಗ್ತೀವಿ. ನಾವು ಪ್ರಯತ್ನ ಮಾಡಕತ್ತೀವಿ. ವಿಜಯಪುರದಲ್ಲಿ ನಮ್ಮ ಕನೇರಿ ಮಠ ಶ್ರೀರಂಗ ಕರ್ಕೊಂಡು ಬಂದೇ ಈ ಸಮಾವೇಶ ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಅಷ್ಟರೊಳಗೆ ಆಗಲಿಲ್ಲ ಅಂದರೆ ನಾವು ದೊಡ್ಡ ಸಮಾವೇಶ ಮಾಡ್ತೀವಿ. MB ಪಾಲ್ರು ಸಮಾವೇಶಕ್ಕೆ ತಯಾರಾಗಲಿ.
ಕಾನೂನು ಸುವ್ಯವಸ್ಥೆಯನ್ನು ಮುಂದಿಟ್ಕೊಂಡು ಕಣ್ಣೇರಿ ಶ್ರೀಗಳಿಗೆ ನಿರ್ಬಂಧ ಹೇರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀವೀಗ ಏನು ಬಬಲೇಶ್ವರದಲ್ಲಿ ಏನು ಸಮಾವೇಶ ಮಾಡ್ತಾ ಇದ್ದೀರಿ, ಇದನ್ನು ಕಾನೂನು ಸುವ್ಯವಸ್ಥೆಯನ್ನು ಮುಂದಿಟ್ಕೊಂಡು ನಿಮಗೆ ಅನುಮತಿ ಕೊಡಂಗಿಲ್ಲ ಅಂದರೆ ನಿಮ್ಮ ನಡೆ ಏನಿರುತ್ತೆ ಅಂತ? ನೋಡ್ರಿ, ಆ ಮುಂದಿನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಒಂದು ವೇಳೆ ಯತ್ನಾಡ್ರೆ ನೀವು ಮುಖ್ಯಮಂತ್ರಿ ಆಗದೇ ಇದ್ದರೆ ಆತ್ಮಹತ್ಯೆ ಮಾಡಿಕೊಳ್ತೀರಿ ಆತಂದ್ರೆ ಈಗ ರಾಜಕೀಯವಾಗಿ ಸರ್, ಈಗ ರಾಜಕೀಯವಾಗಿ ಮೊನ್ನೆ CM ಅವರು ಬೇಡ್ರಿ, ನಿಮ್ಮ ಟಿಕೆಟ್ ಕಟ್ ಆಗ್ತದೆ ತಡ್ರಿ. ಟಿಕೆಟ್ ಬೇಡವ್ರು ಯಾರು ನನ್ನ ಜೋಡ ಕೊಂಡಿರ್ಬೇಡ, ಯಾಕಂದ್ರೆ BJP ಟಿಕೆಟ್ ಕಟ್ ಆಗ್ತದೆ. ಸರ್, ಅದೇ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೇಳಿಕೆ, ಅಲ್ಲಿ ಮಾತಾಡ್ಬೇಡ್ರಪ್ಪ, ಯಾರು ಮಾತಾಡೋದ ಕಡೆ ಹೋಗಿ ಊಟ ಮಾಡ್ರಿ. ಒಂದಿಷ್ಟು ಹೇಳಿಕೆಯನ್ನ MP ಪಾಟೀಲ್ ತಮ್ಮ ವಿಚಾರವಾಗಿ ಮಾತಾಡಿದ್ದಾರೆ. ಅದಕ್ಕೆ ಏನು ನೋಡ್ರಿ, ನಿನ್ನೆ MP ಪಾಲ್ರಿ ಏನು ಮಾತಾಡ್ಯಾರೋ ಉತ್ತರ ಇವತ್ತು ನಾವು ಕೊಟ್ಟಂಗೆ ಬರ್ಕೋರಿ. ನೀವು ಬಬಲೇಶ್ವರ್ನಾಗ ಸಮಾವೇಶ ಮಾಡ್ಲಕತ್ತೀವಿ ಅಂದ್ರೆ ಅರ್ಥನು MP ಪಾಟೀಲ್ರ ಚಾಲೆಂಜನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಅದರ ನಮ್ಮ 10 ಪಟ್ಟು ಕೂಡಿಸ್ತೀನಿ ಅಂದಾರ. ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರಶೈವರು ಲಿಂಗಾಯತರು ಒಂದೇ ಅನ್ನೋಂಥ ಸಂದೇಶ ಸಾರಲಿಕ್ಕೆ ಬಬಲೇಶ್ವರದಲ್ಲೇ ನಮ್ಮ ಏನು ಈಗಾಗಲೇ ಹೇಳಿದ್ರೆ ಬಸವಾದಿ ಪ್ರಮಥರ ಹಿಂದೂ ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲ ತಾಲೂಕಿನಲ್ಲಿ ಆಯಾ ವೀರಶೈವ ಲಿಂಗಾಯತರು ಇರ್ಬೋದು, ಹಿಂದೂಗಳು ಇರ್ಬೋದು, ಅವ್ರು ಮಾಡ್ತಾರೆ. ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ. ಇನ್ನು ಮ್ಯಾಗ ಸನಾತನ ಧರ್ಮದ ಬಗ್ಗೆ, ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು, ಯಾವನೇ ರಾಜಕಾರಣಿ ಮಾತಾಡಿದ್ರು ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದೇ ಭಾಷೆಯಲ್ಲಿ, ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ. ಆ ಬಸವಣ್ಣನವ್ರ ವಿಚಾರ ಇಟ್ಕೊಂಡು ಬಳಿ ಹಾಕೋಬೇಡ್ರಿ, ಮಾಂಸ ತಿನ್ನಿರಿ, ದಾರು ಕುಡೀರಿ, ಹಂಗಾದ್ರೆ ಆಮೆಲ್ಲ ಮಠಾಧೀಶರು ನಾನು ಒಂದು ಮಾತು ಹೇಳ್ತೀನಿ, ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು, ಪಾದ ಪೂಜೆ ಮಾಡಬಾರ್ದು ಅಂತ ಹೇಳ್ಯಾರ. ಅದಕ್ಕಿನ್ನ ಮ್ಯಾಗ ನೀವು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಕತ್ತಾರ ಕರ್ನಾಟಕದಾಗ, ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗಬೇಕು. ನೀವು ನಿಜವಾದ ಬಸವ ಅಭಿಮಾನಿಗಳಿದ್ರಿ. ಇಲ್ಲ ನಾಟಕ ಕಂಪ್ನಿ ಇದು ಇತ್ತಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ, ಇನ್ನು ಮ್ಯಾಗ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ ಒಡೆಯವರು ಪಾದ ಪೂಜೆಗೆ ಅನರ್ಹರು. ಸನಾತನ ಧರ್ಮದ ಡ್ರೆಸ್ ಇದೆ, ಅದು ಕ್ಯಾಮಿ. ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲಿಗೆ ಕ್ಯಾಮಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೇನು ಹೊಡಿತಾರಲ್ಲ ಶಂಕ, ಅವ್ರ ಹಸಿರು ಅಂಗಿ ಹಾಕೊಂಡು ಅಡ್ಡಾಡ್ಬೇಕು. ಸರ್, ಈಗ ಬಸವಣ್ಣ ಸಿದ್ಧಾಂತವನ್ನ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಎಲ್ಲಿ ಹೇಳ್ಯಾರ ಈ ಸಿದ್ಧಾಂತ? ಯಾವ ಸಿದ್ಧಾಂತ? ಕುಂಕುಮ ಹಚ್ಕೋಬೇಡತ್ ಬಸವಣ್ಣ ಹೇಳ್ಯಾರ? ಬಳಿ ಹಾಕೋಬೇಡತ್ ಬಸವಣ್ಣ ಹೇಳ್ಯಾರ? ಸನಾತನ ಧರ್ಮಕ್ಕೆ ಬೈಯತ್ ಬಸವಣ್ಣ ಹೇಳ್ಯಾರ? ಕೂಡಲ ಸಂಗಮ ದೇವತೆ ಯಾಕೆ ಉಪಯೋಗ ಮಾಡಿದ್ರು ಬಸವಣ್ಣವರು? ಅವರೊಬ್ಬರು ಆಸ್ತಿಕರಿದ್ದರು. ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಆಯಿತು? ಯಾರ್ಯಾರು ಸ್ಥಾಪನೆ? ಈಗ ಹೆಂಗೆ ಯಾರದೇ ಒಂದು ಧರ್ಮ ಆಗಲಿ, ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮದಾಗ ಏನಾಗ್ತದೆ, ಯಾರು ಸ್ಥಾಪಕರು ಯಾರು, ಅದ್ರ ಮುಂದಿನ ಯಾರ್ಯಾರು ಪೀಳಿಗೆ ಏನೈತಿ ನಿಮ್ಮಲ್ಲಿ ದಾಖಲೆ ಏನೈತಿ? ನೀವು ಎಲ್ಲ ಹೇಳ್ತೀರಿ ಲಿಂಗಾಯತರ ಅಂತೇಳಿ. ಅನುಭವ ಮಂಟಪ ಕಟ್ಟಿದ್ರು. ಅನುಭವ ಮಂಟಪದ ಅಧ್ಯಕ್ಷರು ಯಾರು? ಅಲ್ಲಂ ಪ್ರಭುಗಳು. ಅಲ್ಲಂ ಪ್ರಭು ಯಾರು? ದಲಿತರು. ಇಡೀ ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಸಮುದಾಯದ ಒಬ್ಬೊಬ್ಬ ಶರಣರಿದ್ದರು. ಅವರೆಲ್ಲರೂ ಹಿಂದೂ ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ರೆ ವಿನಃ ಸನಾತನ ಧರ್ಮಕ್ಕೆ ಎಲ್ಲಿಯೂ ಬೈದಿಲ್ಲ, ಪಂಚಪೀಠಗಳಿಗೆ ಬೈದಿಲ್ಲ. ಕೂಡಲ ಸಂಗಮ ಸ್ವಾಮಿಗಳ ಏನು ನಮ್ಮ ಕೂಡಲ ಸಂಗಮಾತ ಏನು ಹೇಳಿದ್ದಾರೆ, ಕೂಡಲ ಸಂಗಮನಾಥನ ಹೆಸರೇನು ತೊಗೊಂಡಾರಂದರೆ ಬಸವಣ್ಣವರು. ಈಗ ಹ್ಯಾಂಗೆ ಭಾಳಷ್ಟು ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ಆಗಿ ಹೋಗ್ಯಾರೆ. ರಾಜಾರಾಮ್ ಮೋಹನ್ ರಾಯರ್ ಇರ್ಬೋದು, ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬುದ್ಧ ಇರ್ಬೋದು, ಅದೇ ರೀತಿ ನಮ್ಮ ಯಾರು ಮಹಾರಾಷ್ಟ್ರದ ಶಿಕ್ಷಣ ಮಾಡಿದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಇವರೆಲ್ಲ ಸಮಾಜದಲ್ಲಿ ಅಂಕುಡೊಂಕುಗಳನ್ನು ತಿದ್ದಿ
ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡದಂತೆ ಬಸವಣ್ಣವ್ರು ಹೋರಾಟ ಮಾಡ್ಯಾರ. ಅವ್ರು ಎಲ್ಲರೂ ಹಿಂದೂ ಅನ್ನೋ ಶಬ್ದ ಉಪಯೋಗ ಮಾಡ್ಯಾರ. ನಿಮ್ಮ ಕೂಡ ವಚನದಾಗ ಎಲ್ಲರೂ ಹಿಂದೂ ಶಬ್ದದ ಬಗ್ಗೆ ಟೀಕೆ ಎಲ್ಲಾದ್ರೂ ಇದ್ರೆ ತೋರಿಸ್ರಿ. ಒಂದು ಪ್ರತಿ ಕಾಂಗ್ರೆಸ್ ಸರ್ಕಾರ ಬಂದಾಗೊಮ್ಮೆ ಧರ್ಮ ಮತ್ತು ಜಾತಿ ಉಳಿಯುವಂತ ಒಂದು ಹುನ್ನಾರ ಮಾಡ್ತಾರೆ. ಯಾಕಂದ್ರೆ ಮೊದಲಿನ ಗೌರ್ಮೆಂಟ್ ಇದ್ದಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಬೇಕಂತ ಹೇಳಿ ಬಂದ್ರು. ಈಗಿನ ಗೌರ್ಮೆಂಟ್ ಬಂದಾದ್ಮೇಲೆ ಇದೊಂದು ಸ್ಟಾರ್ಟ್ ಮಾಡಿದಾರೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಏನು ಯಾವ ತರ ಉತ್ತರ ಕೊಡ್ತಾರೆ ನಾವು? 2018ಕ್ಕೂ ಈ ರಾಜ್ಯದ ಜನ ಉತ್ತರ ಕೊಟ್ಟಾರೆ, 2028ಕ್ಕೂ ಈ ಜನ ಉತ್ತರ ಕೊಡ್ತಾರೆ. ನೋಡ್ರಿ, ಅವರು ಇಟ್ಟು ದಿವಸ ನಕಲಿ ಪಾಟೀಲ್ರ ಬಗ್ಗೆ ಮಾತಾಡಿದ್ರು. ಅಫಿಡೇವಿಟ್ ಪಾಟೀಲ್ರ ಅದಾರ ಬಿಜಾಪುರನಾಗ ಒಂದು ಕಂಪ್ನಿ ಅಫಿಡೇವಿಟ್ ಮಾಡ್ಕೊಂಡಾರ. ನಾ ಪಾಟೀಲ್ ಅಂತ ಅವ್ರ ಅಡ್ಡ ಸರ್ ಪಾಟೀಲ್ ಇಲ್ಲ, ಒರಿಜಿನಲ್ MP ಪಾಲ್ರು ಒರಿಜಿನಲ್ ಗೌಡ್ರು, ನಾನು ಒರಿಜಿನಲ್ ಗೌಡ್ರದೀನಿ. ಆದ್ರೆ ಡುಪ್ಲಿಕೇಟ್ ಗೌಡ್ರು ಕೂಡ ಮಾತಾಡ್ತಿದ್ರು. ಈಗ ನಾನು ಕೂಡ ಈಗ ಸಂಘರ್ಷ ಬಿದ್ದಿದ್ದು ಒರಿಜಿನಲ್ ಉತ್ತರ ಕರ್ನಾಟಕ ಗೌಡ್ರದ್ದು ಬಿದ್ದದ. ತಿಂಡಿ MP ಪಾಲ್ದು ಐತಿ ಅಷ್ಟು ತಿಂಡಿ ನಮ್ಮದು ಐತಿ. ನಿಮ್ಮ ಕಡೆ ಕೇವಲ ವಿಜಯಪುರ ನಗರದ ನಿಮ್ಮ ಬೆಂಬಲ ಮಾತ್ರ ಇದೆ ನಿಮಗೆ. ನಮ್ಮ ಕಡೆ BM ಆರ್ಮಿ ಇದೆ, ಬಸವ ಸೇನೆ ಇದೆ, ಬಸವ ದಳ ಇದೆ, ಎಲ್ಲ ಇದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಮಸ್ತ ಸನಾತನ ಹಿಂದೂ ಧರ್ಮ ಇದೆ ನಮ್ಮ ಹಿಂದೂ. ಅದ್ರ ಮುಂದೆ ಯಾವ ಆರ್ಮಿನೂ ನಡೀದಿಲ್ಲ. ಭೀಮ್ ಆರ್ಮಿ ಒಳಗೆ ಯಾರದಾರ? ಸಾಬರ್ ಅದಾರ. ಸಾಬರ್ ಆರ್ಮಿ ನಡೀದಿಲ್ಲ ನಮ್ಮ ಮುಂದೆ. ದಲಿತರು ನಮ್ಮ ಭಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬುಕ್ಕ ಹೋದ್ರೆ ನೀವೆಲ್ಲ ಅವ್ರು ಏನು ಹೇಳ್ಯಾರ? ಭಾರತ ಪಾಕಿಸ್ತಾನ ಹೊಡಿಬೇಕಾದ್ರೆ ಸಾಬ್ರನ್ನ ಇಲ್ಲಿದಂತ ಪಾಕಿಸ್ತಾನ ಕಳಿಸ್ಬೇಕಂತ ಹೇಳ. ಈ ಭೀಮಾ ಆರ್ಮಿಯವರು ಸಾಬ್ರನ್ನ ತೊಗೊಂಡು ಪದಾಧಿಕಾರಿ ಮಾಡೋ ಟಿಪ್ಪು ಸುಲ್ತಾನ್ ಆತ ಉಪಾಧ್ಯಕ್ಷರು. ಅದಕ್ಕೆ ತಿಳ್ಕೋರಿ, ಭೀಮ್ ಆರ್ಮಿ ಹಿಂದೂ ಸಮಾಜವನ್ನು ಕನ್ವರ್ಟ್ ಮಾಡುವಂಥ ಒಂದು ಮುಸ್ಲಿಂ ಸಪೋರ್ಟ್ ಇರುವಂಥ ಒಂದು ಸಪೋರ್ಟ್. MP ಪಾಲ್ರೆ ನಿಮ್ಮ ತಾಕತ್ತೇನೆ ನನ್ನ ತಾಕತ್ತು ಕೇಳಿರಲ್ಲ. ನಿಮ್ಮ ಭೀಮ್ ಆರ್ಮಿ ಬರಲಿ, ನಿಮ್ಮ ಬಸವ ಅನುಯಾಯಿಗಳು ಬರಲಿ, ನೀವು ಯಾವ ಭಾಷೆದಾಗ ಉತ್ತರ ಕೊಡ್ತೀರ ಅದೇ ಭಾಷೆದಾಗ ನಾವು ಕೊಡ್ತೀವಿ. ನೀವು ಯಾರಿಗಾರು ಅಂಜಿಸೋದಂಗೆ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಐತೆ ಅಂತೇಳಿ ರೊಕ್ಕ ಕೊಟ್ಟು ಏನೇನು ಲಿಂಗಾಯತ ಅಂತೇಳಿ ಮಾಡಿದ್ರಲ್ಲ 2018ಕ್ಕಿಂತ ಮುಂಚೆ ಎಲ್ಲ ಕಡೆ ಟ್ರಕ್ ಕಳಿಸೋದು, ಬಸ್ ಕಳಿಸಿ ಮಂದಿನ ತಂದು ಮಾಡಿದ್ರಲ್ಲ. ಮೊನ್ನೆ ಸಣ್ಣ ಬಸವ ಸಂಸ್ಕೃತಿ ಮಾಡಿದ್ರಲ್ಲ, ಬಿಜಾಪುರದಿಂದ 300 ಬಸ್ ತೊಗೊಂಡು ಹೋಗಿ ಮಾಡೀರಿ. ನಿಮಗೆ ಚಾಮರಾಜನಗರನಿಂದ ಬಸವ ಕಲ್ಯಾಣವರೆಗೆ ಯಾರು ಸಿಕ್ಕಿಲ್ಲ. ಎಷ್ಟು ಜನ ಕೂಡಿಸಿದ್ರಪ್ಪ? 4-5 ಸಾವಿರ ಜನ ಕೂಡಿದ್ರಲ್ಲಿ. ಯಾರು ಹೂವು ಹಾಕಿದ್ರು ಸಿದ್ದರಾಮಯ್ಯ ಮ್ಯಾಗ. ಒಬ್ಬ ಸ್ವಾಮಿ ಬಾಲ್ಕಿ ಸ್ವಾಮಿ ಏನು ಹೇಳ್ದ? ಅವರ ಹೃದಯದಲ್ಲಿ ಬಸವಣ್ಣ ಇಲ್ಲ ಅಲ್ಲ ಅದಾನ. ಅದು ನೀವು ತಿಳ್ಕೊಂಡ್ರಪ್ಪ. ಹಂಗ ನಿಮಗೆ ವಿಜೇಂದ್ರ ಹೇಳಿರ್ತಾನೆ ತಿಳ್ಕೊಂಡಿರ್ತಾರೆ. ನಿಮ್ದಾರ ಏನು ಹೇಳೋದದ? ನೀವೇನು ಸತಿ ಸಾವಿತ್ರಿ ಇಲ್ಲ, ವಿಶ್ವಗುರು ಬಸವ, ನೀವು ಎಲ್ಲ ಅಡ್ಜಸ್ಟ್ ಇದೀನಿ. ವಿಜೇಂದ್ರ ಹುಲಿ ಅಂತ ಹೇಳಿ ಅವ್ರು ರೊಕ್ಕ ಕೊಟ್ಕೊಂಡು ನೀವು ಹುಲಿ ಎತ್ತು ಬಂದಿರ್ತೀರಿ. ಅವ ರೊಕ್ಕ ಕೊಡೋದು ಬಂದ್ ಮಾಡ್ಕೊಳ್ಳೇನೆ ಯತ್ನಾಳ್ ಪ್ರಭಾವ ರಾಜ್ಯದಲ್ಲಿ ಭಾರಿ. ಮತ್ತೆ ರೊಕ್ಕ ಕೊಡೇನೆ ಯತ್ನಾಳ್ ಹಳಿ ನಾಯಕ ಕೇಳಿದ್ರಲ್ಲ, ಬಿಜಾಪುರ ನಗರಕ್ಕೆ ಸೀಮಿತ ಅಂತ. ಅವ್ರು ಹೇಳ್ಯಾರ್ರಿ ನಿಮ್ಮ ಗೌಡ್ರೆ. ಅದೇ ಅವ್ರ ಹೆಸರಲ್ಲೇ ನೀವು ಹೇಳ್ತೀರಿ. ಸರ್, ಇವಾಗ ವಿರಾಟ್ ಸಮಾವೇಶ ಮಾಡ್ತಾ ಇದ್ದಾರೆ. ಆಮೇಲೆ ವೀರಶೈವ ಲಿಂಗಾಯತರು ಮತ್ತು ಸನಾತನ ಧರ್ಮದವರು, ಇಲ್ಲಿ ದಲಿತರಿಗೆ ಅವಕಾಶ ಎಷ್ಟಿದೆ ಮತ್ತು ದಲಿತರ ಪಾತ್ರ ಏನು ನಿಮ್ಮ ಸಮಾವೇಶದಲ್ಲಿ? ಆ ದಲಿತರನ್ನೇ ಆ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸ್ತೀವಿ ನಾವು. ಆ ದಲಿತ ಸಮಾಜ ಹಿಡಿದು ಎಲ್ಲ ಸಮುದಾಯದ ಸ್ವಾಮಿಗಳ ಪಾದ ಪೂಜೆ ಮಾಡಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಮುಂದೆ ಹೇಳಿ ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಉದಾಹರಣೆಗೆ ಚಿತ್ತಾಪುರದಲ್ಲಿ ಆಗಲಿ ಪ್ರಿಯಾಂಕಾ ಖರ್ಗೆ ಅವರು ಪಥಸಂಚಲನಕ್ಕೆ ನಿರ್ಬಂಧನೆ ಇರುವಂಥದ್ದು. ಅಂದರೆ ಓವರಾಲ್ ಎಲ್ಲ ಕಡೆ ಸರ್, ಬಿಜಾಪುರ ಆಗಲಿ ಚಿತ್ತಾಪುರ ಆಗಲಿ ಇಡೀ ದೇಶನಾಗೆ ಅಂದ್ರಲ್ಲ. ಯಾಕೆ ಸರ್? ಸರ್ ಏನಾಗ್ಯದ, ಈ ಎಲ್ಲ ಭ್ರಷ್ಟ ರಾಜಕಾರಣಿಗಳು ಅದಾರಲ್ಲ, ಇವರು ಧರ್ಮ ಹೊಡೆದ್ರೆ ಓಟ್ ಬರ್ತಾವತ್ ಮಾಡ್ಲಕತ್ತ. ಇವತ್ತು ನೋಡ್ರಿ, ಕ್ರಿಶ್ಚಿಯನ್ ಲಿಂಗಾಯತರು ಎಲ್ಲರೂ ಅದಾರನ್ರಿ ಜಗತ್ನಾಗ. ಕುರುಬ ಕ್ರಿಶ್ಚಿಯನ್ ಎಲ್ಲರೂ ಅದಾರ, ಒಕ್ಕಲಿಗ ಕ್ರಿಶ್ಚಿಯನ್ರು ಎಲ್ಲರೂ ಅದಾರ. ಅಂದ್ರೆ ಇವು ಯಾರು ಸೃಷ್ಟಿ ಮಾಡಿದವ್ರು? ಇವರೇ ಸಿದ್ದರಾಮಯ್ಯನ ಸರ್ಕಾರ ಅಲ್ರಿ. ನೋಡ್ರಿ, ಯಾವ ಮೀಸಲಾತಿ ಆದರೂ ಅವ್ರು ಮತ್ತೊಂದು ಧರ್ಮಕ್ಕೆ ಮತಾಂತರ ಆದರೆ ಆ ಮೀಸಲಾತಿ ಸೌಲಭ್ಯ ಸಿಗಬಾರ್ದು. ಇದು ನಮ್ಮ ವಾದ.
ಇವತ್ತು ಮೀಸಲಾತಿಯನ್ನು ಯಾವ್ಯಾವ ಸಮುದಾಯಕ್ಕೆ ಸಿಕ್ಕಿದೆಯಲ್ಲ ಅದೇ ಒರಿಜಿನಲ್ ಆ ಒಂದು ಸಮುದಾಯದಲ್ಲಿದ್ದರೆ ಮಾತ್ರ ಸಿಗಬೇಕು. ಇವತ್ತು ನೋಡ್ರಿ, ಹಿಂದೂ ಕುರುಬಾತ್ ಬರೆಸ್ತಾ ಇದ್ದಾರೆ, ಹಿಂದೂ ಒಕ್ಕಲಿಗಾತ್ ಬರೆಸ್ತಾ ಇದ್ದಾರೆ, ಹಿಂದೂ ಲಿಂಗಾಯತತ್ ಬರೆಸ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಸಾಲಿ ಸರ್ಟಿಫಿಕೇಟ್ ಹಿಂದೂ ಲಿಂಗಾಯತ ಐತಿ, ನಂದು ಹಿಂದೂ ಲಿಂಗಾಯತ ಇವ್ರು ಬರ್ಸತ್ತಾರೆ. ಲಿಂಗಾಯತನು ಧರ್ಮ ಎಲ್ಲ ಐತಿ ತೋರಿಸ್ರಿ, ಎಲ್ಲಿ ಗೆಜೆಟ್ ತೋರಿಸ್ರಿ ನನಗೆ. ಇರುವೇ ಭಾರತ ಸಂವಿಧಾನದಲ್ಲಿ 6 ಧರ್ಮಗಳು. ನೀವು ಅದನ್ನು ಬರೀಲಿಲ್ಲ ಅಂದ್ರೆ ನಿಮ್ಮ ಕ್ಯಾಟಗರಿ ಸಿಗೋದಿಲ್ಲ. ನಾಳೆ ಎಲ್ಲರೂ ಇಡೀ ನೋಡ್ರಿ, ಹಿಂದೂ ದಲಿತರ ತಳೆ ಬರ್ಸ್ಲಾಕತ್ತಾರ ಅವರು ಸಹಿತ, ಯಾಕಂದ್ರೆ ಅವ್ರದ್ದು ಮೀಸಲಾತಿ ಹೋಗ್ತದೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು, ಎಂ ಬಿ ಪಾಟೀಲರು, ಈ ಈಶ್ವರ್ ಖಂಡ್ರೆ ಕಾಂಪಿಟಿಷನ್ ಐತಿ. ಸಿದ್ದರಾಮಯ್ಯವರು ಎಲ್ಲರೂ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಂದಿಗಿಂದ ಅಂತೇಳಿ ಎಂ ಬಿ ಪಾಟೀಲರು ಹಾರ ಹಾಕಿ ಶ್ರೀ ಗುರು ಬಸವಲಿಂಗಾಯ ನಮಃ ಒಂದೆಟ್ಟು ಪೇಡ ಸ್ವಾಮಿಗಳನ್ನ ತಂದು ಹಿಂಗೆ ಆಶೀರ್ವಾದ ಮಾಡಿ, ಇದು ಆಶೀರ್ವಾದ ಸನಾತನ ಧರ್ಮದ್ದು. ಸನಾತನ ಧರ್ಮ ಬೇಡಪ್ಪ, ಆಶೀರ್ವಾದ ಹಿಂಗೆ ಮಾಡೋದು ಇದು ತಪ್ಪಾಗ್ತೈತೆ. ನೀವು ಇನ್ನು ಮ್ಯಾಗ ಆಶೀರ್ವಾದ ಹಿಂಗೆ ಮಾಡ್ತೀವಿ. ನಾನು ಕಾಂಗ್ರೆಸ್ದ ಹೋಗ್ತಾರೆ ಅವ್ರವ್ರ ಕಾಂಪಿಟೇಷನ್ ನಡೆದೈತಿ ರೀ. ಈಗ ಕಾನೂನು ಕಾಂಪಿಟೇಷನ್ ನಡೀದೆಯಲ್ಲ. ನಾವೇನು ನೋಡ್ರಿ, ಸತೀಶ್ ಜಾರಕಿಹೊಳಿ ಆದರೂ ವಿರೋಧಿಲ್ಲ, ಎಂ ಬಿ ಪಾಲ್ಟ್ರ್ ಆದರೂ ವಿರೋಧಿಲ್ಲ, ಯಾರು ಆಗಲ್ಲ ಅವ್ರ ಪಾಲ್ಟ್ಯಾಗ. ಹೆಂಗಾದ್ರೆ 2028 ಅದು ಮಣ್ಣಾಗ ಹೋಗೋದದ. ಕೊನೆಗೆ ಯಾರ್ಯಾರು ಆಗೋರಂದ್ರೆ ಆಗಲಿ, ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದೆ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗೋದು. ಪ್ರಮುಖವಾದ ವಿಚಾರ ಅಂದರೆ ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಡಿಸ್ಕ್ವಾಲಿಫೈ ಆಗಿದೆ ಸರ್. ಸ್ವಾಮೀಜಿ ಅವ್ರದ್ದು ಮರು ಮನವಿ ಸಲ್ಲಿಸಬೇಕು, ಹೈಕೋರ್ಟಿಗೆ ಹೋಗಿ ಒಂದು ವಿಚಾರ ಇರುವಂಥದ್ದು ಭಾಗಶಃ ನೀವು ಹೇಳಕತ್ತೀರಿ. ಏನು ಹೇಳ್ಯಾರ ಸುಪ್ರೀಂ ಕೋರ್ಟು,